ಓಂ ಶಾಂತಿ. ಅನ್ಗಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಈ ಜಗತ್ನಲ್ಲಿ ಸುಮಾರು 800ಕ್ಕೂ ಅಧಿಕ ಕೋಟಿ ಜನರಿದ್ದಾರೆ. ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟು, ಬೆರಳಚ್ಚು ಬೇರೆ ಬೇರೆನೇ ಇದೆ. ಒಬ್ಬರ ಬೆರಳಚ್ಚು ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಜೊತೆಗೆ ಹೋಲಿಕೆ ಆಗೋದಿಲ್ಲ. ಅದೇ ರೀತಿ ಇಬ್ರು ವ್ಯಕ್ತಿಗಳು ಒಂದೇ ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತಹ ಬಿಸ್ನೆಸ್ ಏನಾದ್ರೂ ಮಾಡ್ತಾ ಇದ್ರು ಕೂಡ, ಬಲೆ ಅವರು ಒಂದೇ ಸ್ಕೂಲು ಕಾಲೇಜಲ್ಲಿ ಓದಿರ್ಬೋದು, ಅಥವಾ ಒಂದೇ ಮನೆಯಲ್ಲಿ ಬೆಳೆದಿರ್ಬೋದು, ಅಣ್ಣ ತಮ್ಮಂದ್ರೆ ಆಗಿರ್ಬೋದು, ಒಂದೇ ಸ್ಥಳದಲ್ಲಿ ಬೇರೆ ಬೇರೆ ಅಂಗಡಿಗಳನ್ನ ಓಪನ್ ಮಾಡಿ ಬಿಸ್ನೆಸ್ ಮಾಡ್ತಿರ್ಬೋದು, ಸಾಕಷ್ಟು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕ್ ಕೂಡ ಮಾಡ್ತಿರ್ಬೋದು. ಅವ್ರ ವಿಲ್ ಪವರ್ ಚೆನ್ನಾಗಿ ಬಿಸ್ನೆಸ್ ನ ಬೆಳೆಸ್ಬೇಕನ್ನೋ ವಿಲ್ ಪವರ್ ಇಚ್ಛಾಶಕ್ತಿನೂ ಸೇಮ್ ಇರ್ಬೋದು. ಆದ್ರೂ ಕೂಡ ಅವರಿಬ್ಬರ ಸಕ್ಸಸ್ಸು ಸಫಲತೆ ಅನ್ನೋದು ಒಂದೇ ಇರ್ಲಿಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಬೇರೆ ಬೇರೆ ಇರುತ್ತಲ್ವಾ. ಒಬ್ರು ತುಂಬಾ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇನ್ನೊಬ್ರು ಬಿಸ್ನೆಸ್ಸು ಅಷ್ಟೊಂದು ಚೆನ್ನಾಗಿ ನಡೀದೇ ಇರ್ಬೋದು. ನಮ್ಮೆಲ್ಲರ ಸಕ್ಸಸ್ ಮೇಲೆ, ಯಶಸ್ಸಿನ ಮೇಲೆ ಒಂದು ಗುಪ್ತವಾದ ಅಂಶ ಪ್ರಭಾವ ಬೀರ್ತಾ ಇದೆ. ಹಾಗಿದ್ರೆ ಯಾವುದು ಆ ಗುಪ್ತವಾದ ಅಂಶ? ಇನ್ನೊಬ್ಬರ ಸಫಲತೆಯನ್ನ ನೋಡಿ ನಾವೇನಾದ್ರೂ ಅಸಮಾಧಾನಗೊಳ್ತಾ ಇದೀವಿ ಅಂತಂದ್ರೆ ಆ ಸಫಲತೆಯನ್ನ ನಾವು ಪಡೆದುಕೊಳ್ಳೋದಿಲ್ಲ. ಇದು ಸತ್ಯನಾ? ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬಿಟ್ಟು ಗೆದ್ವಿ ಅಂತಂದ್ರೆ ಪ್ರೈಸ್ ಅನ್ನ ತೆಗೆದುಕೊಳ್ತೇವೆ, ಖುಷಿ ಪಡ್ತೇವೆ. ಆದ್ರೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಆಧ್ಯಾತ್ಮಿಕ ಜ್ಞಾನ ಹೇಳುತ್ತೆ. ಹಾಗಿದ್ರೆ ಏನ್ ಸತ್ಯ? ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. ಯಶಸ್ಸು, ಸಕ್ಸಸ್ಸು, ಸಫಲತೆ ಅಂತಂದ್ರೆ ಎಲ್ರಿಗೂ ಕೂಡ ಇಷ್ಟ. ಹೇಗೆ ನಮ್ಮ ಜೀವನದಲ್ಲಿ ಶಾಂತಿ ಬೇಕು, ಖುಷಿ ಬೇಕು, ಆನಂದ ಬೇಕು, ಗೌರವ ಬೇಕು, ರೆಸ್ಪೆಕ್ಟ್ ಬೇಕು, ಈ ರೀತಿ ಎಲ್ಲ ಬೇಕು ಅಂತೀವಲ್ವಾ? ಯಾಕಂದ್ರೆ ಇವು ನಿಜವಾದ ಆತ್ಮನ ಮೂಲ ಗುಣಗಳು. ನಾವ್ ಯಾವಾಗ್ಲೂ ಇವುಗಳನ್ನ ಅನುಭವ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತೇವೆ. ಹಾಗೆ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ, ನಾನು ಯಶಸ್ವಿ ಆಗ್ಬೇಕು, ಜೀವನದಲ್ಲಿ ಸಕ್ಸಸ್ ಅನ್ನೋದು ಬೇಕು ಅಂತ ಪ್ರತಿಯೊಬ್ರು ಕೂಡ ಇದನ್ನ ಅನುಭವ, ಯಶಸ್ಸನ್ನ ಪಡೆಯೋದಕ್ಕೆ ಇಷ್ಟಪಡ್ತಾರೆ. ಹಾಗಿದ್ರೆ ಯಶಸ್ಸು ಅಂತಂದ್ರೆ ಏನು? ಒಬ್ಬ ವಿದ್ಯಾರ್ಥಿಗೆ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಯಶಸ್ಸು ಅಂತಂದ್ರೆ ಏನು ಅಂತ ಕೇಳಿದ್ವಿ ಅಂತಂದ್ರೆ ಏನ್ ಹೇಳ್ತಾರೆ? ನಾನು ನನ್ನ ಕಾಲೇಜಲ್ಲಿ ಎಲ್ಲಿ ವಿದ್ಯೆ ಓದ್ತಾ ಇದ್ದೇನೆ ಅಲ್ಲಿ ನಂಬರ್ 1 ಬರಬೇಕು, ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ, ಇತರ ಆಕ್ಟಿವಿಟಿಯಲ್ಲಿ ನಾನು ಭಾಗವಹಿಸ್ಬೇಕು, ಎಲ್ಲದರಲ್ಲಿ ನಾನು ಮುಂದೆ ಇದ್ದೆ ಅಂತಂದ್ರೆ ಆಸ್ ಎ ಸ್ಟೂಡೆಂಟ್ ನಾನ್ ನಂಬರ್ 1 ಸಕ್ಸಸ್ಫುಲ್ ಅಂತ ಹೇಳ್ಬೋದು ಅಲ್ವಾ? ಅಥವಾ ಒಬ್ಬ ಕೆಲಸ ಮಾಡುವಂತಹ ಎಂಪ್ಲಾಯಿಗೆ ನಿಮ್ ಪ್ರಕಾರ ಈ ಸಮಯದಲ್ಲಿ ನೀವು ಸಕ್ಸಸ್ಫುಲ್ ಆಗಿದ್ದೀರಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಗೆ ಅಳೆದುಕೊಳ್ತೀರಾ? ನಿಮ್ಮನ್ನ ನೀವು ಯಾವಾಗ ಸಕ್ಸಸ್ಫುಲ್ ಅಂತ ಕರೆದುಕೊಳ್ತೀರಾ ಅಂತಂದ್ರೆ ಅವ್ರೇನ್ ಹೇಳ್ತಾರೆ? ನಾನು ನನ್ನ ಟೀಮ್ನಲ್ಲಿ ಎಲ್ರಿಗಿಂತ ನಾನು ಮುಂದೆ ಇರಬೇಕು, ಚೆನ್ನಾಗಿ ಎಲ್ರಿಗಿಂತ ಕೆಲಸ ಮಾಡಬೇಕು, ಮತ್ತು ಒಳ್ಳೆ ಒಳ್ಳೆ ಪೊಸಿಷನ್ ಅಥವಾ ಪ್ರಮೋಷನ್ ಆಗ್ತಾ ಇರಬೇಕು, ಸಾಕಷ್ಟು ಸಾಧನೆಗಳನ್ನ ಮಾಡಿದೆ ಅಂತಂದ್ರೆ ನಾನು ಆಸ್ ಎ ಎಂಪ್ಲಾಯಿ ಅಥವಾ ಪ್ರೊಫೆಷನ್, ನಾನು ನನ್ನ ವೃತ್ತಿ ಕ್ಷೇತ್ರದಲ್ಲಿ ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ಬೋದು ಅಂತ ಅವರು ಹೇಳ್ತಾರೆ. ಒಬ್ಬ ವ್ಯಾಪಾರಿಗೆ ನಿಮ್ಮ ಪ್ರಕಾರ ಸಕ್ಸಸ್ಸು ಅಂತಂದ್ರೆ ಏನು? ಯಾವಾಗ ನಿಮ್ಮನ್ನ ನೀವು ಸಕ್ಸಸ್ಫುಲ್ ಆಗಿದ್ದೀನಿ ಅಂತ ಅಂದ್ಕೊಳ್ತೀರಾ ಅಂತ ಕೇಳಿದ್ರೆ, ನಾನು ಸಾಕಷ್ಟು ಯಾವಾಗ ಲಾಭ ಗಳಿಸ್ತೇನೆ, ಹಣ ಗಳಿಸ್ತೇನೆ, ಆಸ್ತಿ ಪಾಸ್ತಿಯನ್ನ ಮಾಡ್ತೇನೆ, ಅವಾಗ ಅವರು ತಮ್ಮನ್ನ ತಾವು ಯಶಸ್ವಿ ಅಂತ ಹೇಳ್ಬಿಟ್ಟು ಕರೆದುಕೊಳ್ತಾರೆ. ಇದೇ ರೀತಿ ಅಲ್ವಾ ಸಾಮಾನ್ಯವಾಗಿ ನಾವು ಯಶಸ್ಸು ಅಂತಂದ್ರೆ ಏನು ಅಂತ ಕೇಳಿದ್ರೆ ಡೆಫಿನಿಷನ್ ಅಥವಾ ವಾಕ್ಯ ಹೇಳೋದು. ಯಾರು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ, ಲಾಭ ಗಳಿಸ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ಮಾಡಿದ್ದಾರೆ, ಕೀರ್ತಿ ಸಾಧನೆ ಹೆಸರು ಗಳಿಸಿದ್ದಾರೆ, ಅವರೇ ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು, ಮತ್ತೆ ನಂಬರ್ 1 ಸ್ಥಾನದಲ್ಲಿದ್ದಾರೆ ಯಾವುದೇ ಅವರ ವೃತ್ತಿಪರ ಕ್ಷೇತ್ರದಲ್ಲಾದ್ರೂ ಆಗಿರ್ಬೋದು, ಅವ್ರು ಮಾಡುವಂತಹ ಕೆಲಸದ ಕ್ಷೇತ್ರದಲ್ಲಾದ್ರೂ ಆಗಿರ್ಬೋದು, ಅವ್ರು ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ಅವರು ಸಕ್ಸಸ್ಫುಲ್ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಏನಂತೇವೆ? ಕರಿತೇವೆ ಅಲ್ವಾ? ನಿಜವಾಗ್ಲೂ ಕೂಡ ಇದೇನಾ ಸಕ್ಸಸ್ಸು? ನಮ್ಗೆ ಯಾರಿಗಾದ್ರೂ ಜೀವನದಲ್ಲಿ ನಾವು ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಇಚ್ಛೆ ಇದೆ ಅಂತಂದ್ರೆ, ಈಗ ಸಕ್ಸಸ್ ಅಂದ್ರೆ ಏನು? ಸಾಕಷ್ಟು ಹಣವನ್ನ ಗಳಿಸ್ಬೇಕು, ಆಸ್ತಿ ಪಾಸ್ತಿ ಇರ್ಬೇಕು, ಸಾಧನೆಗಳನ್ನ ಮಾಡ್ಬೇಕು, ನಂಬರ್ 1 ಸ್ಥಾನದಲ್ಲಿ ಇರ್ಬೇಕು. ಅವಾಗ ನಾವು ಸಕ್ಸಸ್ಫುಲ್. ಆದ್ರಿಂದ ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ, ಯಶಸ್ವಿ ಆಗ್ಬೇಕು ಅಂತಂದ್ರೆ ನನ್ನ ಗಮನ ಇವಾಗೆಲ್ಲ ಯಾವ್ದ್ರ ಮೇಲೆ ಇರುತ್ತೆ? ಸಾಕಷ್ಟು ಹಣ ಗಳಿಸೋದ್ರ ಮೇಲೆ ಇರುತ್ತೆ, ನಂಬರ್ 1 ಸ್ಥಾನದಲ್ಲಿ ಇರೋದ್ರಲ್ಲಿ ಇರುತ್ತೆ, ಮತ್ತು ಅನೇಕ ಸಾಧನೆಗಳನ್ನ ಮಾಡೋದ್ರ ಮೇಲೆ ಇರುತ್ತೆ, ಅಂದ್ರೆ ಬಾಹ್ಯವಾಗಿನೇ ಇರುತ್ತೆ. ಒಬ್ಬ ವಿದ್ಯಾರ್ಥಿ ತಾನು ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಪ್ರಯತ್ನ ಪಡ್ಬೇಕು ಅಂತಂದ್ರೆ ಅವ್ರ ಕ್ಲಾಸಲ್ಲಿ ಅಥವಾ ಅವ್ರ ಕಾಲೇಜಲ್ಲಿ ಅವ್ರ ನಂಬರ್ 1 ಬರ್ಬೇಕು ಅಲ್ವಾ? ಇದರಿಂದ ಅವ್ರ ಗಮನ ಯಾವಾಗ್ಲೂ ಕೂಡ ಇನ್ನೊಬ್ರು ಯಾರಾದ್ರೂ ಮುಂದೆ ಹೋಗ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು, ಅವ್ರ ಸ್ಕೂಲಲ್ಲಿ ಇರೋದಂಥವ್ರು ಅಥವಾ ಅವ್ರ ಕ್ಲಾಸಲ್ಲಿ ಇರುವಂತವ್ರೆಲ್ಲ ಅವ್ರಿಗೆ ಯಾವ ರೀತಿ ಕಾಣಿಸ್ತಾರೆ, ಅವ್ರ ಜೊತೆ ಅವರೆಲ್ಲರೂ ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ. ಯಾಕಂದ್ರೆ ಇವರು ನಂಬರ್ 1 ಸ್ಥಾನದಲ್ಲಿ ಬರ್ಬೇಕು, ಯಾಕಂದ್ರೆ ಇವರು ಆಸ್ ಎ ಸ್ಟೂಡೆಂಟ್ ಆಗಿ ಸಕ್ಸಸ್ಫುಲ್ ಆಗಿ ಆಗ್ಬೇಕಾಗಿದೆ, ಇವಾಗ ಸಕ್ಸಸ್ ಅನ್ನ ಪಡಿಬೇಕಾಗಿದೆ ಇವಾಗ ಅಲ್ವಾ? ಅದರಿಂದ ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಂಬರ್ 1 ಸ್ಥಾನದಲ್ಲಿ ಇರ್ಬೇಕು, ಎಲ್ರಿಗಿಂತ ಮುಂದೆ ಇರ್ಬೇಕು. ಆದ್ರಿಂದ ಎಲ್ರು ನನ್ ಜೊತೆ ಯಾರು ಸ್ಪರ್ಧೆ ಆಗಿದ್ದಾರೆ, ಎಲ್ರಿಗಿಂತ ಮುಂದೆ ಹೋಗ್ಬೇಕು ಅಂತಂದ್ರೆ ಯಾರು ಏನ್ ಮಾಡ್ತಾ ಇದಾರಂತ
ಎಲ್ಲರನ್ನು ಗಮನಿಸ್ತಾ ಇರ್ತೇವೆ, ಅವ್ರ ಜೊತೆ ನಮ್ಮನ್ನ ನಾವು ಕಂಪೇರ್ ಮಾಡ್ತಾ ಇರ್ತೇವೆ. ಸೊ ಸಕ್ಸಸ್ ಆಗ್ಬೇಕು, ಸಕ್ಸಸ್ ಅಂದ್ರೆ ನಂಬರ್ 1 ಸ್ಥಾನದಲ್ಲಿ ಇರಬೇಕು ಅಂತ ನಂಬಿರೋ ಕಾರಣ ಇವಾಗ ಕಂಪ್ಯಾರಿಸನ್ ಸ್ಟಾರ್ಟ್ ಆಯ್ತು, ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಕೆಲವೊಂದ್ಸಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೇವೆ, ಪ್ರಯತ್ನ ಮಾಡ್ತಾ ಇದ್ದೇವೆ, ಆದ್ರೆ ಒಂದು ಮಾರ್ಕ್ಸ್ ಅಲ್ಲಿ ನನ್ಗಿಂತ ನನ್ನ ಜೊತೆಯಲ್ಲಿರೋರು ಫಸ್ಟ್ ನಂಬರ್ ರ್ಯಾಂಕ್ ಅನ್ನ ತೆಗೆದುಕೊಂಡ್ರು, ನಾನು ಸೆಕೆಂಡ್ ನಂಬರ್ ರ್ಯಾಂಕ್ ಅಲ್ಲಿ ಬಂದೆ. ಸೊ ಅವಾಗ ನಮ್ಗೆ ಖುಷಿ ಆಗೋದಿಲ್ಲ. ನಾನು ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೆ, ಪ್ರಯತ್ನ ಪಟ್ಟಿದ್ದೆ, ನಂಬರ್ 1 ಬರ್ಬೇಕು ಅಂತ ಬರ್ತೇನೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಕೇವಲ ಒಂದು ಮಾರ್ಕ್ಸ್ ಅಲ್ಲಿ ಇವ್ರು ನಂಬರ್ 1 ಆಗ್ಬಿಟ್ರು, ನಾನು ಸೆಕೆಂಡ್ ಬಂದ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವರನ್ನ ನೋಡ್ಬಿಟ್ಟು ನಾವು ಅಸಮಾಧಾನಗೊಳ್ತೇವೆ, ಬೇಸರಗೊಳ್ತೇವೆ ಅಲ್ವಾ. ಅಂತಂದ್ರೆ ನಾನು ನಂಬರ್ 1 ಬರ್ಬೇಕಾಗಿತ್ತು, ಸೊ ಬರ್ಲಿಲ್ಲ, ನಾನು ಕಂಪೇರು ಮಾಡ್ಲಿಕ್ಕೆ ತೊಡಗಿದೆ, ಕಾಂಪಿಟೇಷನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಂದ್ಸಲ ಜೆಲಸಿ ಅಥವಾ ಅಸಮಾಧಾನ ಅಥವಾ ನೋವನ್ನು ಕೂಡ ಪಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ನಮ್ಮ ಪ್ರಕಾರ ಸಕ್ಸಸ್ ಅಂತಂದ್ರೆ ಏನು, ನಂಬರ್ 1 ಸ್ಥಾನದಲ್ಲಿರೋದು, ಎಲ್ರಿಗಿಂತ ಮುಂದೆ ಇರೋದಾಗಿದೆ ಅಲ್ವಾ. ಸೊ ಈ ಕಾಂಪಿಟೇಷನ್ ಮಾಡ್ತಾ ಮಾಡ್ತಾ, ಈ ಕಂಪ್ಯಾರಿಸನ್ ಮಾಡ್ತಾ ಮಾಡ್ತಾ, ಯಾಕೆ ಕಂಪ್ಯಾರಿಸನ್ ಮಾಡಬಾರ್ದು, ಕಾಂಪಿಟೇಷನ್ ನಾವು ಮಾಡಬಾರ್ದು ಅಂತಂದ್ರೆ, ಕಂಪೇರ್ ಮಾಡ್ತಾ ಮಾಡ್ತಾ ಯಾವಾಗ್ಲೂ ನಮ್ಮ ಗಮನ ಇನ್ನೊಬ್ಬರ ಮೇಲೇನೆ ಇರುತ್ತೆ. ನಮ್ಮಲ್ಲಿರುವಂತಹ ಸಾಮರ್ಥ್ಯಗಳನ್ನ, ನಮ್ಮಲ್ಲಿರುವಂತಹ ವಿಶೇಷತೆಗಳನ್ನ, ನಮ್ಮಲ್ಲಿರುವಂತಹ ಶಕ್ತಿಗಳ ಕಡೆಗೆ ನಮ್ ಗಮನ ಕಡಿಮೆ ಆಗ್ಬಿಡುತ್ತೆ. ಯಾವಾಗ್ಲೂ ಇವ್ರೇನ್ ಮಾಡ್ತಾ ಇದಾರೆ, ಅವ್ರೇನ್ ಮಾಡ್ತಾ ಇದಾರೆ, ಅವ್ರು ಹೇಗ್ ಮುಂದೆ ಹೋಗ್ತಾ ಇದಾರೆ, ಅವ್ರು ಯಾವ ಮಾರ್ಗವನ್ನ ಅನುಸರಣೆ ಮಾಡ್ತಾ ಇದಾರೆ, ನಾನು ಹಾಗೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅವ್ರಿಗಿಂತ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅವರನ್ನ ಒಂದು ಕಾಪಿ ಆದ್ರೂ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೇವೆ, ಅಥವಾ ಅವ್ರ ಜೊತೆ ಯಾವಾಗ್ಲೂ ಸ್ಪರ್ಧೆಯಲ್ಲಿ ಬಾಹ್ಯಮುಖವಾಗಿನೇ ನಾವೇನ್ ಮಾಡ್ತಾ ಇರ್ತೇವೆ, ಪ್ರಯತ್ನವನ್ನ ಮಾಡ್ತಾ ಇರ್ತೇವೆ. ನಮ್ಮಲ್ಲಿರುವಂತಹ ಶಕ್ತಿ ವಿಶೇಷತೆಗಳ ಕಡೆಗೆ ಅಷ್ಟೊಂದು ಗಮನ ನಮ್ದು ಹೋಗೋದಿಲ್ಲ. ಸೊ ಮತ್ತೆ ಎರಡನೇದಾಗಿ ಕಾಂಪಿಟೇಷನ್ ಮಾಡ್ತಾ ಇರ್ತೇವೆ. ಸೊ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಕಾಂಪಿಟೇಷನ್ ಮಾಡ್ಬೇಕು ಅಂತಂದ್ರೆ, ಯಾವುದೇ ಒಂದು ಸ್ಪರ್ಧೆ ಇದೆ, ಒಂದು ಉದಾಹರಣೆಗೆ ರನ್ನಿಂಗ್ ರೇಸೇ ಇಟ್ಟಿದ್ದಾರೆ ಅಂತಂದ್ರೆ, 100 ಮೀಟರ್ ರನ್ನಿಂಗ್ ರೇಸ್ ಇದೆ ಅಂತಂದ್ರೆ, ಅಲ್ಲಿ ಯಾರು ಪಾರ್ಟಿಸಿಪೇಟ್ಸ್ ಇರ್ತಾರಲ್ವಾ, ಎಲ್ರಿಗೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್ ಇರುತ್ತೆ, ಮತ್ತೆ ಯಾವ ಎಂಡ್ ಪಾಯಿಂಟ್ ಇದೆಲ್ವಾ ಅದು ಕೂಡ ಸೇಮ್ ಇರುತ್ತೆ, ಮತ್ತೆ ಎಲ್ಲರ ರಸ್ತೆನೂ ಕೂಡ ಚೆನ್ನಾಗೇ ಇರುತ್ತೆ. ಒಬ್ರು ಓಡುವಂತ ರಸ್ತೆಯಲ್ಲಿ ತಗ್ಗು ದಿಣ್ಣೆ ಮುಳ್ಳು ಕಲ್ಲುಗಳು, ಇನ್ನೊಬ್ರು ಓಡುವಂತ ರಸ್ತೆಯಲ್ಲಿ ಚೆನ್ನಾಗಿರೋದು ಆ ರೀತಿ ಇರೋದಿಲ್ಲ. ಒಬ್ರು 200 ಮೀಟರ್ ಓಡ್ಬೇಕು, ಇನ್ನೊಬ್ರು 100 ಮೀಟರ್ ಓಡ್ಬೇಕು, ಆ ರೀತಿ ವ್ಯತ್ಯಾಸನೂ ಇರೋದಿಲ್ಲ. ಸ್ಟಾರ್ಟಿಂಗ್ ಪಾಯಿಂಟ್, ಎಂಡ್ ಪಾಯಿಂಟ್, ರಸ್ತೆನೂ ಕೂಡ ಎಲ್ಲ ಸಮಾನವಾಗಿರುತ್ತೆ. ಅವಾಗ ಆ ಆಟದಲ್ಲಿ ಸ್ಪರ್ಧೆ ಮಾಡ್ತಾರೆ, ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ ಪ್ರೈಸ್ ಅನ್ನ ಕೊಡ್ಲಾಗುತ್ತೆ. ಆದ್ರೆ ಜೀವನದಲ್ಲಿ ನಮ್ಮೆಲ್ಲರ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಲಿ ಅಥವಾ ಪ್ರಯಾಣ ಆಗ್ಲಿ ಸೇಮ್ ಇಲ್ಲ. ಯಾಕೆ ಅಂತಂದ್ರೆ ನಮ್ಮೆಲ್ರಿಗೂ ಗೊತ್ತಿದೆ, ನಾವು ಚೈತನ್ಯ ಶಕ್ತಿ ಆತ್ಮ ಆಗಿದ್ದೇವೆ, ಆತ್ಮನಿಗೆ ಸಾವಿಲ್ಲ. ನಾವೆಲ್ಲರೂ ಕೂಡ ಒಂದು ನಿರಂತರವಾದ ತುಂಬಾ ದೊಡ್ಡದಾಗಿರುವಂತಹ ಪ್ರಯಾಣದಲ್ಲಿ, ಜನನ ಮರಣ ಚಕ್ರದಲ್ಲಿ ಮುಂದುವರಿತಾ ಇದ್ದೇವೆ. ಸೊ ನಾವು ಕೂಡ ಒಂದು ಹಿಂದಿನ ಪ್ರಯಾಣವನ್ನ ಮುಗಿಸ್ಬಿಟ್ಟು ಈ ವರ್ತಮಾನದಲ್ಲಿದ್ದೇವೆ. ನಾವು ಯಾರ ಜೊತೆ ಸ್ಪರ್ಧೆ ಮಾಡಬೇಕು ಅಂದ್ಕೊಳ್ತಾ ಇದೀವಲ್ವಾ, ಅವರು ಕೂಡ ಅವರ ಹಿಂದಿನ ಜೀವನದ ಪ್ರಯಾಣವನ್ನ ಮುಗಿಸ್ಬಿಟ್ಟು ಅನೇಕ ಅನುಭವಗಳನ್ನ ಹೊಂದಿದ್ದಾರೆ, ಅನೇಕ ಸಂಸ್ಕಾರಗಳನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ, ಮತ್ತು ಅವರ ಕರ್ಮದ ಖಾತೆನೂ ಕೂಡ ಅವ್ರ ಜೊತೆಗೆ ಹಿಂದಿನದು ಬಂದಿದೆ. ಯಾವುದೇ ಒಂದು ಆತ್ಮ ಒಂದು ಜರ್ನಿಯನ್ನ ಮುಗಿಸ್ಬಿಟ್ಟು ಮುಂದಿನ ಜರ್ನಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಅವಶ್ಯವಾಗಿ 2 ವಸ್ತುಗಳನ್ನ ತನ್ನ ಜೊತೆ ತೆಗೆದುಕೊಂಡು ಹೋಗುತ್ತೆ. ಮೊದಲನೇದು ಅವರ ಸಂಸ್ಕಾರಗಳು. ಅವರಲ್ಲಿ ಹಾನೆಸ್ಟಿಯ ಸಂಸ್ಕಾರ ಇದೆಯಾ, ಪ್ರಾಮಾಣಿಕತೆಯ ಸಂಸ್ಕಾರ ಇದೆಯಾ, ಅವರಲ್ಲಿ ಶಾಂತವಾಗಿರೋದು, ಸ್ಥಿರವಾಗಿರೋದು, ಶಕ್ತಿಶಾಲಿಯಾಗಿರೋದು ಈ ಸಂಸ್ಕಾರ ಇದೆಯಾ, ಅಥವಾ ಅವರಲ್ಲಿ ಕೋಪಗೊಳ್ಳುವಂತ ಸಂಸ್ಕಾರ ಇದೆಯಾ, ಅಥವಾ ಸುಳ್ಳು ಹೇಳುವಂತ ಸಂಸ್ಕಾರ ಇದೆಯಾ. ಎಲ್ಲ ಸಂಸ್ಕಾರಗಳನ್ನ ಆತ್ಮ ಒಂದು ಪ್ರಯಾಣವನ್ನ ಬಿಟ್ಟು ಇನ್ನೊಂದು ಪ್ರಯಾಣಕ್ಕೆ ಹೋಗ್ಬೇಕಾದ್ರೆ ತೆಗೆದುಕೊಂಡು ಹೋಗುತ್ತೆ, ಮತ್ತು ಅವರ ಕರ್ಮದ ಖಾತೆಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೆ. ಸೊ ಈ ರೀತಿ ಪ್ರತಿಯೊಬ್ರು ಕೂಡ ಭಿನ್ನ ಭಿನ್ನ ಆಗಿರುವಂತಹ ಪ್ರಯಾಣದಿಂದ ನಾವು ಬಂದಿದ್ದೇವೆ. ವರ್ತಮಾನದಲ್ಲಿ ನಮ್ಮೆಲ್ಲರದು ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಬೇರೆ ಬೇರೆನೆ ಆಗಿದೆ. ಸೊ ಆದ್ರಿಂದ ನಾವು ಒಬ್ಬರ ಜೊತೆ ಇನ್ನೊಬ್ರು ಕಾಂಪಿಟೇಟ್ ಮಾಡ್ಬೇಕಂದ್ರೆ ನಮ್ಮ ಏನು ಅಂಶಗಳಿದಾವಲ್ವಾ ಬಾಹ್ಯವಾಗಿ, ಅದು ಯಾವುದು ಕೂಡ ಒಂದೇ ರೀತಿಯಾಗಿ ಇಲ್ಲ, ಬೇರೆ ಬೇರೆನೆ ಆಗಿದೆ. ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ಕಾಂಪಿಟೇಷನ್ ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ಇಬ್ರು ವ್ಯಕ್ತಿಗಳು ಒಂದು ಬಿಸ್ನೆಸ್ ಅನ್ನ, ಸೇಮ್ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತಾ ಇದ್ದಾರೆ. ಅವರಿಬ್ರು ಕೂಡ ಒಂದೇ ಸ್ಥಳದಲ್ಲಿ ಎಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಆ ವಸ್ತುವಿನದು, ಅಂತ ಸ್ಥಳದಲ್ಲಿ ಇಬ್ರು ಬೇರೆ ಬೇರೆ ಅಂಗಡಿಯನ್ನ ಓಪನ್ ಮಾಡಿದ್ದಾರೆ. ಇಬ್ರು ಕೂಡ ಚೆನ್ನಾಗಿ ಸ್ಮಾರ್ಟ್ ವರ್ಕು ಮಾಡ್ತಾ ಇದ್ದಾರೆ, ಹಾರ್ಡ್ ವರ್ಕು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಏನು ಸಕ್ಸಸ್ಫುಲ್ ಆಗ್ಬೇಕು ಅಂತ ಪ್ರತಿನಿತ್ಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಇಬ್ಬರದು ರಿಸಲ್ಟ್, ಫಲಿತಾಂಶ ಬೇರೆ ಬೇರೆನೇ ಇದೆ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಅವರ ಹಿಂದಿನ ಜೀವನದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ, ಇನ್ನೊಬ್ಬರ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತಹ, ಇನ್ನೊಬ್ಬರ ವಿಶ್ವಾಸವನ್ನ ಉಳಿಸ್ಕೊಳ್ಳುವಂತಹ ಕೆಲಸ ಮಾಡಿರ್ಬೋದು. ಮತ್ತೆ ಏನು ಅವ್ರಿಗಿಂತ
ಅವ್ರ ಜೊತೆಯಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಸಹಾಯ ಮಾಡಿರ್ಬೋದು, ಅಥವಾ ಇನ್ನೊಬ್ಬರ ಕಷ್ಟ ಅಂದಾಗ ಇವ್ರು ಮುಂದೆ ಹೋಗ್ಬಿಟ್ಟು ನಿಸ್ವಾರ್ಥವಾಗಿ ಅವ್ರಿಗೆ ಸಹಯೋಗ ನೀಡಿರ್ಬೋದು. ಇಂಥ ಎಲ್ಲ ಪುಣ್ಯದ ಕರ್ಮಗಳನ್ನ ಅವ್ರು ಮಾಡ್ಬಿಟ್ಟು ಈ ವರ್ತಮಾನ ಜೀವನದಲ್ಲಿ ಬಂದಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ಪುಣ್ಯದ ಶಕ್ತಿ ಇದೆ. ಇನ್ನೊಬ್ರು ಅವರ ಹಿಂದಿನ ಜೀವನದಲ್ಲಿ ಅವ್ರು ಅಷ್ಟೊಂದು ಹಾನೆಸ್ಟ್ ಆಗಿ ಇಲ್ಲದೆ ಇರ್ಬೋದು, ಸುಳ್ಳು ಹೇಳ್ತಿರ್ಬೋದು ಅವರು, ಅಥವಾ ಮೋಸ ಮಾಡಿ ಬಂದಿರ್ಬೋದು, ಅಥವಾ ಅವರಲ್ಲಿ ಅಷ್ಟೊಂದು ದೃಢತೆಯ ಶಕ್ತಿ ಇಲ್ಲದೆ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ಅವ್ರು ಸಹಾಯ ಮಾಡಲಿಕ್ಕೆ ಸಾಧ್ಯ ಇತ್ತು ಆದ್ರೂ ಕೂಡ ಅವ್ರು ಇನ್ನೊಬ್ಬರಿಗೆ ಯಾವುದೇ ರೀತಿಯ ಸಹಾಯವನ್ನ ಮಾಡಿಲ್ದೇ ಇರ್ಬೋದು, ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಹಣವನ್ನ ತೆಗೆದುಕೊಂಡು ಅದನ್ನು ವಾಪಸ್ ಹಿಂದಿರುಗಿಸದೆ ಬಂದಿರ್ಬೋದು. ಈ ರೀತಿ ಅಷ್ಟೊಂದು ಅವರ ಜೊತೆ ಕರ್ಮದ ಖಾತೆ ಚೆನ್ನಾಗಿಲ್ದೇ ಇರ್ಬೋದು. ಈಗ ಇವರು ಇಬ್ರು ವ್ಯಕ್ತಿಗಳು ವರ್ತಮಾನದಲ್ಲಿ ಒಂದೇ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇಬ್ರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಇಬ್ರು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ರು, ಪ್ರಯತ್ನ ಮಾಡ್ತಾ ಇದ್ರು. ಇಬ್ಬರ ಫಲಿತಾಂಶ ಏನಾಗುತ್ತೆ, ಬೇರೆ ಬೇರೆನೆ ಇರುತ್ತೆ. ಯಾಕೆ ಅಂತಂದ್ರೆ ಬಾಹ್ಯವಾಗಿ ಎಲ್ಲಾನು ಕೂಡ ಸೇಮ್ ಇದೆ ಅಂತಂದ್ರೆ ಒಂದು ಸೂಕ್ಷ್ಮವಾದ ನಮ್ಮ ಕರ್ಮದ ಖಾತೆ ಏನಿದೆ ಅಲ್ವಾ, ಅದು ವರ್ತಮಾನ ಜೀವನದಲ್ಲಿ ನಿರಂತರವಾಗಿ ಪ್ರಭಾವ ನಮ್ಮ ಸಕ್ಸಸ್ ಮೇಲೆ ಬೀರ್ತಾನೆ ಇರುತ್ತೆ. ನಾನೇನು ಸುಳ್ಳು ಹೇಳಿ ಬಂದಿದ್ದೆ, ಯಾರಿಗಾದ್ರೂ ಹಣ ಕೊಟ್ಬಿಟ್ಟು ವಾಪಸ್ ರಿಟರ್ನ್ ಮಾಡದೆ ಬಂದಿದ್ದೆ ಅಂತಂದ್ರೆ ಅಂತ ವ್ಯಕ್ತಿಗಳ ಬಂದ್ಬಿಟ್ಟು ನನಗೂ ಕೂಡ ಇವಾಗ ಏನ್ ಮಾಡ್ತಾರೆ, ಸುಳ್ಳು ಹೇಳ್ತಿರ್ತಾರೆ ಅಥವಾ ಮೋಸ ಮಾಡ್ತಿರ್ತಾರೆ, ವಸ್ತುಗಳನ್ನ ತೆಗೆದುಕೊಂಡು ಹೋಗ್ತಾರೆ, ಆಮೇಲೆ ಬರೋದೇ ಇಲ್ಲ, ದುಡ್ಡನ್ನು ಕೂಡ ಕೊಡೋದಿಲ್ಲ. ಸೊ ಈ ರೀತಿ ನಷ್ಟಗಳನ್ನ ಅನುಭವಿಸ್ತಾ ನಾನು ನನ್ನ ಯಶಸ್ಸನ್ನ ಎಷ್ಟು ಇನ್ನೊಬ್ರ ಜೊತೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಷ್ಟು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಆರಾಮಾಗಿ ಅವ್ರು ಮಾಡ್ತಾ ಇದ್ರೆ ಅವ್ರಿಗೆ ಒಳ್ಳೆ ನಂಬಿಕಸ್ಥ ಕಸ್ಟಮರ್ಸ್ ಸಿಗ್ತಾ ಇದ್ದಾರೆ, ಅಥವಾ ಅವ್ರ ಪ್ರಾಡಕ್ಟ್ ಅನ್ನ ಜಾಸ್ತಿ ಜನರು ಕೊಂಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಸೇಲ್ ಆಗ್ತಾ ಇದೆ, ತುಂಬಾ ಯಶಸ್ವಿ ಆಗ್ತಾ ಇದ್ದಾರೆ. ಸೊ ಆದ್ರಿಂದ ನಮ್ಮ ಕರ್ಮದ ಖಾತೆ ಮತ್ತು ನಮ್ಮ ಸಂಸ್ಕಾರಗಳು ಬೇರೆ ಬೇರೆ ಆಗಿರೋ ಕಾರಣ ಯಾರ ಜೊತೆನೂ ಕೂಡ ನಾವು ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನಾದ್ರೂ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಏನಾಗುತ್ತೆ, ಇದರಿಂದ ಸ್ಪರ್ಧೆ ಮಾಡ್ತಾ ಇದ್ದೇವೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ವಿ. ಒಬ್ಬ ವಿದ್ಯಾರ್ಥಿಯ ಉದಾಹರಣೆಯನ್ನ ನಾವು ಮತ್ತೆ ನೋಡೋದಾದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ರು, ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ರು, ಡೆಡಿಕೇಟೆಡ್ ಆಗಿ ದಿನಾಲು ಇಷ್ಟು ಅವರ್ ಅಂತ ಹೇಳ್ಬಿಟ್ಟು ಸ್ಟಡಿಗೋಸ್ಕರನೇ ಅವ್ರು ಏನ್ ಮಾಡ್ತಾ ಇದ್ರು, ಸೊ ಮುಡಿ ಪ್ಯಾಕ್ ಇಡ್ತಾ ಇದ್ರು. ಸೊ ಎಕ್ಸಾಮ್ಸ್ ಕೂಡ ಬರೆದ್ರು, ಚೆನ್ನಾಗೇ ಆಯ್ತು. ಆದ್ರೆ 1 ಮಾರ್ಕ್ಸ್ ಅಲ್ಲಿ ಅವ್ರು ಫಸ್ಟ್ ರ್ಯಾಂಕ್ ಬರ್ಲಿಲ್ಲ, ಇನ್ನೊಬ್ರು ಏನಾದ್ರು ಫಸ್ಟ್ ರ್ಯಾಂಕ್ ಬಂದ್ರು. ಸೊ ಇವ್ರಿಗೆ ಏನ್ ಅನಿಸ್ತಾ ಇದ್ರೆ, ನಾನು ಇವ್ರಿಗಿಂತ ಇನ್ನು ಜಾಸ್ತಿ ಹಾರ್ಡ್ ವರ್ಕ್ ಮಾಡಿದ್ದೇನೆ, ನನ್ನಷ್ಟೇನು ಇವ್ರು ಹಾರ್ಡ್ ವರ್ಕ್ ಮಾಡಿಲ್ಲ, ಆದ್ರೂ ಕೂಡ ಇವ್ರು ನಂಬರ್ 1 ಬಂದ್ರು, ಇವ್ರ ಸಫಲತೆಯನ್ನ ಹೊಂದಿದ್ರು, ಇವ್ರು ಸಕ್ಸಸ್ಫುಲ್ ಆದ್ರು, ನಾನು 2ನೇ ನಂಬರ್ ಬಂದೆ, ನಾನು ಇವರಷ್ಟು ಸಫಲ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಇವಾಗ ಅಸಮಾಧಾನ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ, ನೋವಾಗ್ತಾ ಇದೆ. ಅಂತಂದ್ರೆ ಇನ್ನೊಬ್ರಿಗೆ ಸಕ್ಸಸ್ ಸಿಕ್ಕಿದೆ, ಅದನ್ನ ನೋಡ್ಬಿಟ್ಟು ಆ ಸಕ್ಸಸ್ ನನಗ್ ಸಿಗ್ಲಿಲ್ವಲ್ಲ, ಅವ್ರಿಗೆ ಸಿಕ್ತಲ್ಲ, ಆದ್ರೆ ಇದು ಪದೇ ಪದೇ ಆಗ್ತಾ ಇದೆ, ಪದೇ ಪದೇ ಅವರೇ ನಂಬರ್ 1 ಬರ್ತಾ ಇದಾರೆ, ನಾನ್ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನಾನ್ ನಂಬರ್ 1 ಬರ್ತಾ ಇಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಪದೇ ಪದೇ ಇನ್ನೊಬ್ರಿಗೆ ಸಿಕ್ಕಿರುವಂತಹ ಯಶಸ್ಸನ್ನ ನೋಡಿ ನಾನು ಅಸಮಾಧಾನಗೊಳ್ತಾ ಇದ್ದೇನೆ, ಬೇಸರಗೊಳ್ತಾ ಇದ್ದೇನೆ, ನೋವು ಪಡ್ತಾ ಇದ್ದೇನೆ ಅಂತಂದ್ರೆ ಇದು ಬಹಳ ಸೂಕ್ಷ್ಮವಾದ ಮಾತಾಗಿದೆ. ಇದನ್ನ ಗಮನ ಕೊಟ್ಟು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆ ಅಂತಂದ್ರೆ ನಾವು ಯಾವ ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತೀವಿ, ಯಾವ ವಿಷಯದ ಪ್ರತಿ, ಅದೇ ಎನರ್ಜಿಯನ್ನ ನಾವು ವಿಶ್ವದಿಂದ ಮತ್ತೆ ಪಡಿತೇವೆ. ಈ ವಿಶ್ವ, ಈ ಯೂನಿವರ್ಸ್ಗೆ ನಾವು ಮಾತಾಡುವಂತಹ ಕನ್ನಡ ಭಾಷೆ ಆದ್ರೂ ಆಗಿರ್ಬೋದು, ಇಂಗ್ಲಿಷ್ ಭಾಷೆ ಆದ್ರೂ ಆಗಿರ್ಬೋದು, ಹಿಂದಿ ಭಾಷೆ ಆದ್ರೂ ಆಗಿರ್ಬೋದು, ಅದಕ್ಕೆ ಅರ್ಥ ಆಗೋದಿಲ್ಲ ನಾವ್ ಏನ್ ಮಾತಾಡ್ತಾ ಇದ್ದೇವೆ, ಏನ್ ಕೇಳ್ತಾ ಇದೀವಿ ಅಂತ. ಯೂನಿವರ್ಸ್ಗೆ ಅಥವಾ ಈ ವಿಶ್ವಕ್ಕೆ ಅರ್ಥ ಆಗೋ ಭಾಷೆ ಅಂತಂದ್ರೆ ವೈಬ್ರೇಷನ್ಸ್, ಕಂಪನಗಳ ಭಾಷೆ. ನಾವು ಯಾವ ಕಂಪನಗಳನ್ನ ಸೃಷ್ಟಿ ಮಾಡ್ತಾ ಇದ್ದೇವೆ ಅದೇ ಕಂಪನಗಳನ್ನ ಅದೇನ್ ಮಾಡುತ್ತೆ, ನಮ್ಗೆ ಪ್ರತಿಕ್ರಿಯೆ ನೀಡುತ್ತೆ. ಅಂತಂದ್ರೆ ಹೇಳ್ತಾರೆ ಅಲ್ವಾ, ಯೂನಿವರ್ಸ್ ನಮ್ಗೆ ಆಶೀರ್ವಾದನೂ ಕೂಡ ನೀಡ್ತಾ ಇಲ್ಲ, ಅಥವಾ ಪನಿಷ್ಮೆಂಟ್ ಕೂಡ ಅಂತಂದ್ರೆ ಶಿಕ್ಷೆಯನ್ನು ಕೂಡ ಯಾವುದೇ ಮಾತಿಗೆ ಕೊಡ್ತಾ ಇಲ್ಲ. ಅದು ಜಸ್ಟ್ ನಮ್ಮ ವೈಬ್ರೇಷನ್ಗಳಿಗೆ, ನಮ್ಮ ಕಂಪನಗಳಿಗೆ ಅದೇ ಎನರ್ಜಿಯಿಂದ ಏನ್ ಮಾಡ್ತಾ ಇದೆ, ಪ್ರತಿಕ್ರಿಯೆಯನ್ನ ನೀಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಆದ್ರಿಂದ ನಾನಿವಾಗ ದುಃಖಿ ಆಗ್ತಾ ಇದ್ದೇನೆ, ನಾನಿವಾಗ ಅಸಮಾಧಾನಗೊಳ್ತಾ ಇದ್ದೇನೆ, ನಾನಿವಾಗ ಬೇಜಾರ್ ಪಡ್ತಾ ಇದ್ದೇನೆ. ಯಾವುದಕ್ಕೋಸ್ಕರ? ಸಕ್ಸಸ್ ಅನ್ನೋದು ನನಗ್ ಸಿಕ್ಕಿಲ್ಲ, ಇನ್ನೊಬ್ರಿಗೆ ಸಿಕ್ಕಿದೆ. ಸಕ್ಸಸ್ ಅನ್ನೋದು ಅವ್ರ ಜೊತೆ ಇದೆ, ಆ ಸಕ್ಸಸ್ ಅವ್ರ ಜೊತೆ ಇರೋದು ನೋಡಿ ನನಗೆ ಅಸಮಾಧಾನ ಆಗ್ತಾ ಇದೆ. ನನ್ನ ಈ ಅಸಮಾಧಾನದ ಎನರ್ಜಿ, ನನ್ನ ಈ ಬೇಸರದ ಎನರ್ಜಿ, ನನ್ನ ಈ ದುಃಖದ ನೆಗೆಟಿವ್ ಎನರ್ಜಿ ನನ್ನ ಮತ್ತು ಸಕ್ಸಸ್ ಅನ್ನ ಇನ್ನೂ ದೂರನೇ ಮಾಡ್ತಾ ಇದೆ ಹೊರತು ಹತ್ರ ತರ್ತಾ ಇಲ್ಲ. ಇದು ಆಳವಾಗಿ ವಿಚಾರ ಮಾಡಬೇಕಾದ ವಿಚಾರ ಆಗಿದೆ. ಯಾಕೆಂತಂದ್ರೆ ನಾವೇನ್ ಅನ್ಕೊಳ್ತಾ ಇದ್ದೇವೆ, ಸೊ ಬೇಜಾರಾಗೋದು ಸಹಜ ಅಲ್ವಾ, ನಾರ್ಮಲ್ ಅಲ್ವಾ ಅಂತ ನಾವು ಅನ್ಕೊಳ್ತಾ ಇದೀವಿ. ಆದ್ರೆ ನಾನು ಅಪೋಸಿಟ್ ಆಗಿ ಏನ್ ಮಾಡ್ತಾ ಇದ್ದೇನೆ, ಎನರ್ಜಿಯನ್ನ ಕ್ರಿಯೇಟ್ ಮಾಡ್ತಾ ಇದ್ದೇನೆ. ನನಗೆ ದುಃಖಕ್ಕೆ, ನನ್ನ ನೋವಿಗೆ, ನನ್ನ ಅಸಮಾಧಾನಕ್ಕೆ ಕಾರಣ ಏನು, ಸಕ್ಸಸ್ಸು ಅವ್ರ ಜೊತೆ ಇರೋದು ನನಗೆ ಬೇಸರ ತರ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಸಕ್ಸಸ್ ಅಂದ್ರೆ ನನಗೆ ಅಸಮಾಧಾನ ಆಗುತ್ತೇನೋ, ದುಃಖ ಆಗುತ್ತೇನೋ ಅನ್ನುವಂತ ಎನರ್ಜಿಯನ್ನ ನಾವಿಲ್ಲಿ ಏನ್ ಮಾಡ್ತಾ ಇದ್ದೇವೆ, ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ
ನೋಡಿ, ಇನ್ನೊಬ್ಬರ ಖುಷಿ ಆನಂದವನ್ನ ನೋಡ್ಬಿಟ್ಟು ನನಗೆ ಖುಷಿ ಆಗ್ತಿಲ್ಲ ಅಂತಂದ್ರೆ ನಮ್ಮ ಜೀವನದಲ್ಲಿ ಆ ಸಮಯದಲ್ಲಿ ಖುಷಿ ಇರ್ಲಿಕ್ಕೆ ಸಾಧ್ಯನಾ? ಇನ್ನೊಬ್ಬರ ಶಾಂತತೆಯನ್ನ ನೋಡ್ಬಿಟ್ಟು ಅವರ ಸ್ಥಿರತೆಯನ್ನ ನೋಡ್ಬಿಟ್ಟು ನನಗೆ ಅಶಾಂತಿ ಉಂಟಾಗ್ತಾ ಇದೆ, ನನಗೆ ಕೋಪ ಬರ್ತಾ ಇದೆ, ನನಗೆ ಇರಿಟೇಟ್ ಆಗ್ತಾ ಇದೆ ಅಂತಂದ್ರೆ ಆ ಸಮಯದಲ್ಲಿ ನನ್ನ ಜೀವನದಲ್ಲಿ ಶಾಂತಿ ಇರ್ಲಿಕ್ಕೆ ಸಾಧ್ಯನಾ? ಹಾಗೇನೆ ಇನ್ನೊಬ್ಬರಿಗೆ ಸಿಕ್ಕಿರುವಂತಹ ಯಶಸ್ಸನ್ನ ಸಕ್ಸಸ್ಸನ್ನ ನೋಡ್ಬಿಟ್ಟು ನನಗೆ ಅಸಮಾಧಾನ ಆಗ್ತಾ ಇದೆ, ನನಗೆ ಬೇಸರ ಆಗ್ತಾ ಇದೆ, ನೋವಾಗ್ತಾ ಇದೆ ಅಂತಂದ್ರೆ ಆ ಸಮಯದಲ್ಲಿ ನನ್ನ ಜೀವನದಲ್ಲಿ ಯಶಸ್ಸು ಬರ್ಲಿಕ್ಕೆ ಸಾಧ್ಯನಾ? ಇದು ವಿಚಾರ ಮಾಡ್ಬೇಕಾದಂತ ಮಾತಾಗಿದೆ. ಅಂತಂದ್ರೆ ಇಲ್ಲಿ ಹೇಳುವ ಉದ್ದೇಶ ಏನಾಗಿದೆ ಅಂತಂದ್ರೆ, ನನಗೆ ಸಕ್ಸಸ್ ಅಂದ್ರೆ ಇಷ್ಟ ಅಂತಂದ್ರೆ ಅದು ಯಾರಿಗೆ ಸಿಕ್ಕರೂ ಕೂಡ ನಾನು ಖುಷಿ ಪಡ್ಬೇಕಾಗಿದೆ. ಇನ್ನೊಬ್ಬರ ಖುಷಿಯನ್ನ ನೋಡಿ ನಾವು ಎಷ್ಟು ಖುಷಿ ಪಡ್ತೀವಿ, ಆ ಖುಷಿಯ ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಮತ್ತು ಆ ಖುಷಿಯನ್ನ ನಾವು ಆಕರ್ಷಣೆ ಮಾಡ್ತಾ ಇದ್ದೇವೆ. ನನಗೆ ಸಕ್ಸಸ್ ಅಂದ್ರೆ ಇಷ್ಟ, ಯಶಸ್ಸು ಅಂದ್ರೆ ಇಷ್ಟ ಅಂತಂದ್ರೆ ಆ ಯಶಸ್ಸು ಯಾರಿಗೆ ಸಿಗ್ಲಿ ಅದನ್ನ ನೋಡಿ ನಾನು ಖುಷಿ ಪಡ್ಬೇಕಾಗಿದೆ. ಆ ಯಶಸ್ಸನ್ನ ನೋಡಿ ಎಷ್ಟು ಖುಷಿ ಪಡ್ತೀನಲ್ವಾ, ಆ ಯಶಸ್ಸನ್ನ ನನ್ನ ಕಡೆ ನಾನು ಅಷ್ಟು ಆಕರ್ಷಣೆ ಮಾಡ್ತೇನೆ ನನ್ನ ಜೀವನದಲ್ಲಿ. ಇದು ಈ ಪ್ರಕೃತಿಯ ನಿಯಮಗಳು ಬಹಳ ಸೂಕ್ಷ್ಮವಾಗಿದ್ದಾವೆ. ಎಂತ ಎನರ್ಜಿಯನ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿಲ್ಲ ಅದೇ ಎನರ್ಜಿಯನ್ನ ನಾನು ನನ್ನ ಕಡೆಗೆ ಆಕರ್ಷಣೆ ಮಾಡ್ತೇನೆ. ನಾನು ಸದಾ ಖುಷಿಯಾಗಿರ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಆದ್ರೆ ಯಾವಾಗ್ಲೂ ಕೂಡ ಕೋಪಗೊಳ್ತಾ ಇದ್ದೀನಿ, ಇರಿಟೇಟ್ ಆಗ್ತಾ ಇದ್ದೀನಿ, ಈರ್ಷೆ ಪಡ್ತಾ ಇದ್ದೀನಿ ಅಂತಂದ್ರೆ ನಾನೇನ್ ಕ್ರಿಯೇಟ್ ಮಾಡ್ತಾ ಇದ್ದೀನಲ್ವಾ ಅದನ್ನೇ ನಾನು ಅನುಭವ ಮಾಡೋದು. ನನಗೇನ್ ಬೇಕಾಗಿದೆ ಅದರ ಅನುಭವ ಆಗೋದಿಲ್ಲ. ಯಾಕಂದ್ರೆ ಯಾವ ಎನರ್ಜಿ ನಾನು ಸೃಷ್ಟಿ ಮಾಡ್ತೇನೆ, ರಚನೆ ಮಾಡ್ತೇನೆ, ಅದರದ್ದೇ ಮೊದಲು ನಮ್ಗೆ ಜಾಸ್ತಿ ಅನುಭವ ಆಗೋದು. ಸೊ ಅದಕ್ಕೋಸ್ಕರ ಇನ್ನೊಬ್ಬರ ಸಫಲತೆಯನ್ನ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿದೆ. ನಾವೆಷ್ಟು ಖುಷಿ ಪಡ್ತೀವಲ್ವ ಅಷ್ಟು ಆ ಎನರ್ಜಿನ ನಮ್ಮ ಕಡೆ ನಾವೇನ್ ಮಾಡ್ತೇವೆ, ಆಕರ್ಷಣೆ ಮಾಡ್ತೇವೆ. ಇದನ್ನ ಒಂದು ಸ್ಥೂಲವಾದ ವ್ಯಕ್ತಿಗಳ ಜೊತೆನೆ ಹೋಲಿಕೆ ಮಾಡಿ ನೋಡೋದಾದ್ರೆ, ಫ್ರೆಂಡ್ಸ್ ಇದ್ದಾರೆ ಅಂತಂದ್ರೆ ಒಬ್ಬ ಫ್ರೆಂಡು ನಾವು ಅವ್ರು ನಮ್ಮ ಜೊತೆ ಮಾತಾಡ್ಲಿ ಕುತ್ಕೊಳ್ಳಿ ಅಂತ ಇಷ್ಟಪಡ್ತೇವೆ. ಆದ್ರೆ ಇದು ಓಕೆ, ಆದ್ರೆ ಅವ್ರು ಯಾರ ಜೊತೆನೂ ಹೋಗ್ಬಾರ್ದು, ಅವ್ರು ಇನ್ನೊಬ್ರ ಜೊತೆ ಮಾತೇ ಆಡ್ಬಾರ್ದು, ನನ್ನ ಜೊತೆನೆ ಮಾತಾಡ್ಬೇಕು, ಅವ್ರು ಯಾವಾಗ್ಲೂ ನನ್ನ ಜೊತೆನೆ ಇರ್ಬೇಕು ಅಂತ ನಾನು ಈ ರೀತಿ ಅಂದ್ಕೊಂಡ್ರೆ ಆ ಫ್ರೆಂಡ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಆಗುತ್ತಾ, ನಮ್ಮ ಹತ್ರ ಬರ್ಲಿಕ್ಕೆ ಇಷ್ಟ ಆಗುತ್ತಾ? ಸೊ ಇಲ್ಲ ಅಲ್ವಾ? ಹಾಗೆ ಸಕ್ಸಸ್ ಕೂಡ, ಸಕ್ಸಸ್ ಅನ್ನೋದು ನನಗೆ ಸಿಗ್ಬೇಕು, ನನಗೆ ಈ ಸಕ್ಸಸ್ ಅವ್ರ ಜೊತೆ ಹೋದ್ರೆ ಅವ್ರಿಗೆ ಸಿಕ್ಕರೆ ನನ್ಗೆ ಇಷ್ಟ ಆಗೋದಿಲ್ಲ, ಬೇಸರ ಆಗುತ್ತೆ ಅಂತಂದ್ರೆ ಇಲ್ಲಿ ಯಾವ ಎನರ್ಜಿಯನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೇವೆ, ಸಕ್ಸಸ್ನ ಪ್ರತಿ ಅನ್ನೋದನ್ನ ನಾವೇ ವಿಚಾರ ಮಾಡ್ಬೇಕಾಗಿದೆ. ಸೊ ಆದ್ರಿಂದ ನಾವು ಕಾಂಪಿಟೇಷನ್ ಮಾಡೋದ್ರಿಂದ ಈ ರೀತಿ ಅಸಮಾಧಾನಗೊಳ್ತೇವೆ. ಆ ಕಾಂಪಿಟೇಷನ್ ಏನಾದ್ರೂ ನಾವು ಸೆಕೆಂಡ್ ನಂಬರ್ ಬಂದ್ವಿ, ಥರ್ಡ್ ನಂಬರ್ ಬಂದ್ವಿ, ಅಥವಾ ಅಂದುಕೊಂಡಷ್ಟು ಯಶಸ್ಸನ್ನ ಪಡೀಲಿಲ್ಲ ಅಂತಂದ್ರೆ ಈ ರೀತಿ ಎನರ್ಜಿಯನ್ನ ನಾವು ಸೃಷ್ಟಿ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಸೊ ಸಕ್ಸಸ್ ಇಂದ ಇನ್ನು ನಾವು ದೂರ ಆಗ್ತಾನೆ ಹೋಗ್ತೇವೆ. ಮತ್ತು ಈ ಕಂಪ್ಯಾರಿಸನು, ಕಾಂಪಿಟೇಷನು, ಈರ್ಷಾ, ಜಲಸಿ ಇವುಗಳೇನಾಗಿದೆ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿಯನ್ನ ನಷ್ಟ ಮಾಡ್ತಿರ್ತವೆ. ನಾವು ಮೊದಲು 100% ಆಗಿ ಪ್ರಯತ್ನ ಮಾಡ್ತಾ ಇದ್ವಿ, ನಾವು ಎಲ್ಲಾ ಬಾಹ್ಯವಾಗಿ 100% ಆಗಿ ಎಫರ್ಟ್ ಹಾಕ್ಬಿಟ್ಟು ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಇವಾಗ ಏನ್ ಮಾಡ್ತಾ ಇದೀವಿ, ಈ ರೀತಿ ಕಂಪ್ಯಾರಿಸನ್ ಮಾಡ್ತಾ, ಕಾಂಪಿಟೇಷನ್ ಮಾಡ್ತಾ, ಕೆಲವೊಂದ್ಸಲ ಬೇಜಾರಾಗ್ತಾ ನಮ್ಮ ಆಂತರಿಕ ಶಕ್ತಿಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಇರೋದ್ರಿಂದ ಮೊದಲಿನಷ್ಟು ಪ್ರಯತ್ನನೂ ಕೂಡ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಂತರಿಕ ಶಕ್ತಿಗಳು ಕಡಿಮೆ ಆಗ್ತಾ ಇದಾವೆ. ಇದರಿಂದನೂ ಕೂಡ ಕೆಲವೊಂದ್ಸಲ ನಮ್ಗೆ ಸಕ್ಸಸ್ ಇನ್ನೂ ಕೂಡ ದೂರನೇ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕಾಂಪಿಟೇಷನ್ ಮಾಡ್ಬೇಕು, ಕಂಪೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಯಾರ ಜೊತೆ ಮಾಡ್ಬೇಕಾಗಿದೆ, ಸ್ವಯಂನ ಜೊತೆನೆ ಮಾಡ್ಕೊಳ್ಬೇಕಾಗಿದೆ. ನಿನ್ನೆ ನಾನೆಷ್ಟು ಅಚೀವ್ ಮಾಡಿದ್ದೆ, ಇವತ್ತು ನಾನು ಅದಕ್ಕಿಂತ ಜಾಸ್ತಿ ಅಚೀವ್ ಮಾಡ್ಬೇಕಾಗಿದೆ. ನಿನ್ನೆ ನಾನು ಹೇಗಿದ್ದೆ, ಇವತ್ತು ನಾನು ಅದಕ್ಕಿಂತ ಜಾಸ್ತಿ ಚೆನ್ನಾಗಿ ಇರ್ಬೇಕಾಗಿದೆ. ಸೊ ನನ್ನ ಕೆಪಾಸಿಟಿ ವರ್ತಮಾನದಲ್ಲಿ ಏನಿದೆ ಇದನ್ನ ನಾನು ಹೇಗೆ ಇನ್ನೂ ಜಾಸ್ತಿ ಮಾಡ್ಕೊಳ್ಬೇಕಾಗಿದೆ. ಇವತ್ತೇನು ನಾನು ಅಚೀವ್ ಮಾಡಿದ್ದೇನೆ, ಪಡೆದಿದ್ದೇನೆ, ಸಾಧಿಸಿದ್ದೇನೆ, ಇನ್ನು ಹೆಚ್ಚು ಎಷ್ಟು ಅಚೀವ್ ಮಾಡಬೇಕಾಗಿದೆ ನಾಳೆ, ಅದನ್ನ ಹೇಗೆ ಮಾಡಬೇಕಾಗಿದೆ. ನನ್ನ ಗಮನ, ನನ್ನ ಫೋಕಸ್ಸು ನನ್ನ ಸಾಮರ್ಥ್ಯದ ಮೇಲೆ, ನನ್ನ ಕೆಪಾಸಿಟಿ ಮೇಲೆ ಇತ್ತು, ಅದನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೆ ಅಂತಂದ್ರೆ ಇಂಥ ವಿಷಯದಲ್ಲಿ ನಮ್ಮ ಉನ್ನತಿ ಖಂಡಿತವಾಗ್ಲೂ ಕೂಡ ಆಗುತ್ತೆ. ಯಾಕಂದ್ರೆ ಇನ್ನೊಬ್ರ ಜೊತೆ ನಾವು ಕಂಪೇರ್ ಮಾಡ್ತಾ ಇದ್ರೆ ಆಂತರಿಕ ಶಕ್ತಿಗಳು ಒಂದ್ ಕಡೆ ನಷ್ಟ ಆಗ್ತವೆ, ಮತ್ತೆ ಮಾಡ್ಲಿಕ್ಕೂ ಕೂಡ ನಾವು ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಜರ್ನಿ, ಅವರ ಜೀವನದಲ್ಲಿ ಅವರು ಕ್ಯಾರಿ ಮಾಡಿರುವಂತಹ ಕರ್ಮದ ಖಾತೆಯ ಫಲಗಳು ನಮ್ಮಿಂದ ಖಂಡಿತವಾಗ್ಲೂ ಡಿಫ್ರೆಂಟ್ ಆಗಿದ್ದಾವೆ. ಸೊ ಆದ್ರಿಂದ ನೋ ಕಂಪ್ಯಾರಿಸನ್, ನೋ ಕಾಂಪಿಟೇಷನ್, ಜಲಸಿ ಮಾಡೋದ್ರಿಂದನೂ ಕೂಡ ನಮ್ಗೆ ನಷ್ಟ ಇದೆ. ಮತ್ತು ಈ ಸಫಲತೆ ಅನ್ನೋದು, ನನಗೆ ಸಫಲತೆ ಬೇಕು, ನಾನು ಯಶಸ್ವಿ ಆಗ್ಬೇಕು, ನಾನು ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ವಾ, ನಿಜವಾಗ್ಲೂ ಸಫಲತೆ ಅನ್ನೋದು ಯಾರಿಗ್ ಬೇಕಾಗಿದೆ, ನನಗೆ ಬೇಕಾಗಿದೆ ಅಲ್ವಾ. ನಾನು ಅಂತಂದ್ರೆ ಯಾರು, ನನ್ನನ್ನ ನಾನು ಒಬ್ಬ ವಿದ್ಯಾರ್ಥಿ ಅನ್ಕೊಂಡ್ರೆ ಸಕ್ಸಸ್ ಅಂತಂದ್ರೆ ಕ್ಲಾಸಲ್ಲಿ ನಂಬರ್ 1 ಬರೋದು, ಎಲ್ಲರ ಜೊತೆಯಲ್ಲಿದ್ರು ಕೂಡ ಸ್ಪೋರ್ಟ್ಸ್ ಆಗಿರ್ಬೋದು, ಏನೇ ಇದ್ರು ಎಲ್ಲದರಲ್ಲಿ ನಾನು ಮುಂದೆ ಇರೋದು ಸಕ್ಸಸ್ಸು ಅಂತ ಹೇಳ್ಬಿಟ್ಟು ಆಸ್ ಎ ವಿದ್ಯಾರ್ಥಿಯಾಗಿ ನಾನು ಈ ರೀತಿ ಹೇಳ್ತೇನೆ. ನನ್ನನ್ನು ನಾನು ಒಬ್ಬ ಪ್ರೊಫೆಷನಲ್ ಅನ್ಕೊಂಡೆ ಅಂತಂದ್ರೆ, ಆಸ್ ಎ ಡಾಕ್ಟರು, ಆಸ್ ಎ ಇಂಜಿನಿಯರ್ ಅನ್ಕೊಂಡೆ ಅಂತಂದ್ರೆ ನನ್ನ ಕ್ಷೇತ್ರದಲ್ಲಿ, ವೃತ್ತಿಪರ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ನಾನು ಮುಂದೆ ಇರೋದು, ನಂಬರ್ 1 ಆಗೋದು ಸಕ್ಸಸ್ಸು ಅಂತ ಅನ್ಕೊಳ್ತೇನೆ. ಬಿಸ್ನೆಸ್ ಮ್ಯಾನ್ ಅನ್ಕೊಂಡೆ ಅಂತಂದ್ರೆ ಸಾಕಷ್ಟು ಹಣ ಸಂಪಾದನೆ ಮಾಡೋದು, ಲಾಭ ಗಳಿಸೋದೇ ಸಕ್ಸಸ್ಸು, ಕೀರ್ತಿಯನ್ನ ಗಳಿಸೋದೇ ಸಕ್ಸಸ್ಸು ಅಂದ್ಕೊಳ್ತೇವೆ.
ನಮ್ಮನ್ನ ನಾವು ಯಾವಾಗ ಈ ಶರೀರ ಅಂದ್ಕೊಳ್ತೇವೆ, ಒಂದು ರೋಲ್ ಅನ್ಕೊಳ್ತೇವೆ, ಒಂದು ಪೊಸಿಷನ್ ಅನ್ಕೊಳ್ತೇವೆ, ನಮ್ಮನ್ನ ನಾವು ನಮ್ಮ ಪಾತ್ರ ಅಂತ ಅನ್ಕೊಳ್ತೀವಲ್ವಾ, ಅವಾಗ ಬಾಹ್ಯವಾಗಿ ಸಾಧನೆ ಮಾಡಿದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗಿದ್ದೇವೆ ಅಂತ ಹೇಳ್ಬಿಟ್ಟು ಭಾವಿಸ್ತೇವೆ. ಸೊ ಯಾವಾಗ ನಾವು ನಂಬರ್ 1 ಅಲ್ಲಿ ಇಲ್ಲ, ಸಾಕಷ್ಟು ಹಣನೂ ಗಳಿಸಿಲ್ಲ, ಸಂಪತ್ತು ನಮ್ಮ ಹತ್ರ ಇಲ್ಲ, ಕೀರ್ತಿನೂ ನಾವು ಗಳಿಸಿಲ್ಲ ಅಂತಂದ್ರೆ ನಾವು ಸಕ್ಸಸ್ಫುಲ್ ಅಲ್ಲ ಅಂತ ಹೇಳ್ಬಿಟ್ಟು ನಾವು ನಂಬುತ್ತೇವೆ. ಸೊ ಈಗ 2 ಉದಾಹರಣೆಗಳನ್ನ ಒಂದು ಉದಾಹರಣೆಯಲ್ಲಿ ಇದ್ರ ಬಗ್ಗೆ ಇನ್ನೂ ಆಳವಾಗಿ ತಿಳಿದುಕೊಳ್ಳೋಣಂತೆ. 2 ವ್ಯಕ್ತಿಯರಿದ್ದಾರೆ. ಒಬ್ಬ ವ್ಯಕ್ತಿ ಸಾಕಷ್ಟು ಹಣ ಗಳಿಸಿದ್ದಾರೆ, ಅವ್ರ ಹತ್ರ ಸಂಪತ್ತು ಕೂಡ ಅಪಾರವಾಗಿದೆ, ಆದ್ರೆ ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಮತ್ತು ಅವ್ರ ಸಂಬಂಧಗಳು ಕೂಡ ಜೀವನದಲ್ಲಿ ಅಷ್ಟೊಂದು ಸರಿಯಾಗಿಲ್ಲ. ಸಂಬಂಧಗಳಲ್ಲಿ ಬಿಕ್ಕಟ್ಟಿದೆ, ಸಾಮರಸ್ಯತೆ ಅನ್ನೋದು ಇಲ್ಲ. ಆದ್ರೆ ಅವರು ತಮ್ಮ ಕ್ಷೇತ್ರದಲ್ಲಿ ನಂಬರ್ 1 ಇದ್ದಾರೆ. ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಸೊ ಇವರಿಗೆ ಕಂಪೇರ್ ಮಾಡಿದ್ರೆ, ಮೊದಲನೇ ವ್ಯಕ್ತಿಗೆ ಕಂಪೇರ್ ಮಾಡಿದ್ರೆ ಅವ್ರ ನಂಬರ್ 1 ಅಲ್ಲಿ ಏನಿಲ್ಲ, ಆದ್ರೆ ಅವ್ರ ಹತ್ರನೂ ಹಣ ಇದೆ, ಅವ್ರ ಹತ್ರನೂ ಒಂದು ಕೆಲಸ ಅಥವಾ ಒಂದು ಬಿಸ್ನೆಸ್ ಅನ್ನೋದಿದೆ, ಅದರಲ್ಲಿ ಅವರು ಕೂಡ ಸಾಕಷ್ಟು ಪ್ರಗತಿಯನ್ನ ಹೊಂದಿದ್ದಾರೆ. ಆದ್ರೆ ನಂಬರ್ 1 ಏನಿಲ್ಲ. ಅವ್ರ ಆರೋಗ್ಯ ಚೆನ್ನಾಗಿದೆ, ಅವ್ರ ಸಂಬಂಧಗಳು ಸಾಮರಸ್ಯತೆಯಿಂದ ಕೂಡಿದೆ. ಸೊ ಅವರು ಮಾಡುವಂತ ಪ್ರತಿಯೊಂದು ಕೆಲಸವನ್ನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ಅವರು ಖುಷಿಯಾಗಿದ್ದಾರೆ. ಈ ಇಬ್ಬರನ್ನ ನಾವು ಕಂಪೇರ್ ಮಾಡಿ ನೋಡಿದ್ವಿ ಅಂತಂದ್ರೆ ಇದರಲ್ಲಿ ನಿಜವಾಗ್ಲೂ ಸಕ್ಸಸ್ಫುಲ್ ಯಾರಿಗೆ ಕರಿತೀವಿ ನಾವು? ನಂಬರ್ 1 ಬಲೆ ಇದ್ದಾರೆ, ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಹಣ ಗಳಿಸ್ಬಿಟ್ಟು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ. ಆದ್ರೆ ಅವ್ರ ಆರೋಗ್ಯ ಚೆನ್ನಾಗಿಲ್ಲ, ಅವ್ರ ಮನಸ್ಸಿನಲ್ಲಿ ಒಂದು ಖಾಲಿತನ ಕಾಡ್ತಾ ಇದೆ, ಎಂಪ್ಟಿನೆಸ್ ಇದೆ, ಅವ್ರ ಸಂಬಂಧಗಳು ಅಷ್ಟೊಂದು ಸುಮಧುರವಾಗಿಲ್ಲ ಅಂತಂದ್ರೆ ನಾವು ಅವ್ರಿಗೆ ನಿಜವಾಗ್ಲೂ ಇವ್ರು ಸಕ್ಸಸ್ಫುಲ್, ಜೀವನದಲ್ಲಿ ಯಶಸ್ವಿ ವ್ಯಕ್ತಿ ಅಂತ ಕರಿತೀವ? 2ನೇ ವ್ಯಕ್ತಿ ಜೀವನದಲ್ಲಿ ಅವ್ರ ನಂಬರ್ 1 ಸ್ಥಾನದಲ್ಲಿ ಇಲ್ಲ, ಆದ್ರೆ ಅವ್ರ ಸಂಬಂಧಗಳು ಚೆನ್ನಾಗಿದ್ದಾವೆ, ಅವ್ರ ಆರೋಗ್ಯ ಚೆನ್ನಾಗಿದೆ, ಅವ್ರು ಖುಷಿಯಾಗಿದ್ದಾರೆ, ಯಾವ ಕೆಲಸ ಮಾಡ್ತಾ ಇದಾರೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನಾವು ಖಂಡಿತವಾಗ್ಲೂ ಕೂಡ ಸಕ್ಸಸ್ಫುಲ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳ್ತೀವಲ್ವಾ? ಹಾಗಿದ್ರೆ ಸಕ್ಸಸ್ ಅಂತಂದ್ರೆ ಏನಾಗಿದೆ ನಿಜವಾಗ್ಲೂ ವಾಸ್ತವದಲ್ಲಿ? ಬಾಹ್ಯವಾಗಿ ಹಣ ಸಂಪಾದನೆ ಮಾಡೋದು, ಆಸ್ತಿ ಪಾಸ್ತಿ ಮಾಡೋದು, ಸಾಧನೆಗಳನ್ನ ಮಾಡೋದು, ಕೀರ್ತಿಯನ್ನ ಗಳಿಸೋದು, ಇದೆಲ್ಲಾನು ಕೂಡ ಜೀವನದಲ್ಲಿ ಮುಖ್ಯವಾಗಿದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಹಣವನ್ನ ಸಂಪಾದನೆ ಮಾಡೋಣಂತೆ, ಆಸ್ತಿಯನ್ನ ಗಳಿಸೋಣಂತೆ, ಸಾಧನೆಗಳನ್ನ ಮಾಡೋಣಂತೆ. ಆದ್ರೆ ಇದೆಲ್ಲ ಕೂಡ ಸಾಧನೆ ಆಗಿದೆ, ಬಾಹ್ಯವಾಗಿದೆ. ಸಕ್ಸಸ್ಸು, ಯಶಸ್ಸು ಅನ್ನೋದು ಆಂತರಿಕವಾದ ಅನುಭವ ಆಗಿದೆ. ಹೇಗೆ ಸಂತೋಷ ಅನ್ನೋದು ಅಥವಾ ಪ್ರೀತಿ ಅನ್ನೋದು, ಗೌರವ ಅನ್ನೋದು ಆತ್ಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ, ಆಂತರಿಕ ಅನುಭವ ಆಗಿದೆ ಅಲ್ವಾ? ಹಾಗೇನೆ ಸಕ್ಸಸ್ ಅನ್ನೋದು ಕೂಡ ಆತ್ಮನಿಗೆ ಸಂಬಂಧಪಟ್ಟಿದ್ದಾಗಿದೆ, ಆಂತರಿಕ ಅನುಭವ ಆಗಿದೆ. ಹಾಗಿದ್ರೆ ಆತ್ಮನ ಸಕ್ಸಸ್ಸು ಅಂತಂದ್ರೆ ಏನ್? ಹಾಗಿದ್ರೆ ನಾನು ಎಷ್ಟು ಖುಷಿಯಾಗಿರ್ತೇನೆ, ಎಷ್ಟು ಶಾಂತವಾಗಿರ್ತೇನೆ, ಎಷ್ಟು ಸ್ಥಿರವಾಗಿರ್ತೇನೆ ಮತ್ತು ಇನ್ನೊಬ್ರಿಗೆ ಎಷ್ಟು ನಾನು ಶಕ್ತಿಯನ್ನ ತುಂಬುತ್ತೇನೆ, ನಾನು ಸ್ಥಿರವಾಗಿದ್ದು ಇನ್ನೊಬ್ರಿಗೂ ಕೂಡ ಧೈರ್ಯವನ್ನ ಹೇಳ್ಕೊಡ್ತೇನೆ. ಸೊ ಕಠಿಣ ಪರಿಸ್ಥಿತಿಗಳನ್ನ ನಾನು ಕೂಡ ಎಷ್ಟು ಎದುರಿಸ್ತಾ ಇದ್ದೀನಿ, ಇನ್ನೊಬ್ಬರಲ್ಲಿ ಆ ಶಕ್ತಿಯನ್ನ ಎಷ್ಟು ತುಂಬ್ತಾ ಇದ್ದೇನೆ. ಸೊ ಅಷ್ಟು ನಾನು ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದೇನೆ ಅಂತ ಅರ್ಥ. ಬಾಹ್ಯವಾಗಿ ಹಣ ಬಲೆ ಕಡಿಮೆ ಇರ್ಬೋದು, ಆದ್ರೆ ನಾನು ಖುಷಿಯಾಗಿದ್ದೇನೆ, ನನ್ನ ಆರೋಗ್ಯದ ಕಡೆ ನನಗೆ ಗಮನ ಇದೆ, ನನ್ನ ಸಂಬಂಧಗಳಲ್ಲಿ ನನಗೆ ಸಾಮರಸ್ಯತೆ ಇದೆ, ನಾನು ಎಲ್ಲರೊಂದಿಗೆ ಒಂದು ಉತ್ತಮವಾದ ಬಾಂಧವ್ಯವನ್ನ ಹೊಂದಿದ್ದೇನೆ. ಖಂಡಿತವಾಗ್ಲೂ ನಾನು ಕೂಡ ನನ್ನ ಜೀವನದಲ್ಲಿ ಸಕ್ಸಸ್ಫುಲ್ಲೇ ಆಗಿದ್ದೇನೆ. ಸಕ್ಸಸ್ ಅಂದ್ರೆ ಕೇವಲ ಬಾಹ್ಯವಾದ ಅಂಶಗಳ ಮೇಲೆ ಮಾತ್ರ ಆಧಾರಿತ ಆಗಿಲ್ಲ. ಹಣ, ಆಸ್ತಿ ಅಥವಾ ಕೀರ್ತಿ, ಹೆಸರು, ಸಾಧನೆಗಳು ಇದೆಲ್ಲ ಇಂಪಾರ್ಟೆಂಟು, ಆದ್ರೆ ಇವೆಲ್ಲನೂ ಕೂಡ ಸಾಧನೆಗಳಾಗಿದ್ದಾವೆ, ಸಕ್ಸಸ್ ಅಲ್ಲ. ಸಕ್ಸಸ್ಸು ಇದರ ಅರ್ಥ ಈ ರೀತಿನೂ ಅಲ್ಲ, ಹಾಗಿದ್ರೆ ಜಾಸ್ತಿ ಹಣ ಇರೋರು ಯಾರು ಸಕ್ಸಸ್ಫುಲ್ ಅಲ್ವಾ ಹಾಗಿದ್ರೆ ಅಂತ. ಆ ರೀತಿನೂ ಅಲ್ಲ. ಸಾಕಷ್ಟು ಹಣ ಇರೋರು ಕೂಡ ಖುಷಿಯಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಉತ್ತಮವಾದ ಬಾಂಧವ್ಯವನ್ನ ಹೊಂದಿದ್ದಾರೆ, ಅವ್ರ ಜೀವನದಲ್ಲಿ ಅವರು ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ರೆ ಅವರು ಕೂಡ ನಿಜವಾಗ್ಲೂ ಸಕ್ಸಸ್ಫುಲ್ ಆದ್ರೆ ಇಲ್ಲಿ ಅಪ್ಲೈ ಆಗ್ತಿರೋದು ಅಥವಾ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಕೇವಲ ಸಾಧನೆಗಳಷ್ಟೇ ಸಕ್ಸಸ್ ಅಲ್ಲ. ನಮ್ಮ ಆಂತರಿಕ ಖುಷಿ ಎಷ್ಟಿದೆ, ಆರೋಗ್ಯ ಎಷ್ಟು ನಾನು ಕಾಯ್ದುಕೊಳ್ತಾ ಇದ್ದೇನೆ, ಸಂಬಂಧಗಳು ಹೇಗಿದ್ದಾವೆ, ಈ ಅಂಶನೂ ಕೂಡ ಸಫಲತೆಯ ಭಾಗ ಆಗಿದೆ. ಸಫಲತೆ ಅನ್ನೋದು ಆಂತರಿಕವಾಗಿದೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ನಾನು ಆತ್ಮ ಆಗಿದ್ದೇನೆ. ನನ್ನ ಸಫಲತೆ ಅಂತಂದ್ರೆ ನಾನು ಎಷ್ಟು ಸ್ಥಿರವಾಗಿರ್ತೇನೆ, ಎಷ್ಟು ಖುಷಿಯಾಗಿರ್ತೇನೆ, ಎಷ್ಟು ಶಾಂತವಾಗಿರ್ತೇನೆ, ಪರಿಸ್ಥಿತಿಗಳನ್ನ ಎಷ್ಟು ಧೈರ್ಯದಿಂದ ಎದುರಿಸ್ತಾ ಇದ್ದೇನೆ ಮತ್ತು ಅದನ್ನ ಈ ಗುಣಗಳನ್ನ ನಾನು ಎಷ್ಟು ನನ್ನ ಕರ್ಮಗಳ ಮೂಲಕ, ಮಾತಿನ ಮೂಲಕ, ಆಲೋಚನೆಗಳ ಮೂಲಕ ಇನ್ನೊಬ್ಬರ ಜೊತೆ ಹಂಚಿಕೊಳ್ತಾ ಇದ್ದೇನೆ ಅನ್ನೋದ್ರ ಮೇಲೆ ನಾನು ಎಷ್ಟು ಸಕ್ಸಸ್ಫುಲ್ ಆಗಿದ್ದೇನೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸಕ್ಸಸ್ ಅಂತಂದ್ರೆ ಆಂತರಿಕವಾಗಿಯೂ ಕೂಡ ನಾನು ಸಕ್ಸಸ್ಫುಲ್ ಆಗಿದ್ದೇನೆ, ಬಾಹ್ಯವಾಗಿನೂ ಕೂಡ ನಾನು ಸಕ್ಸಸ್ಫುಲ್ ಆಗಿದ್ದೀನಿ. ಸಕ್ಸಸ್ ಅನ್ನೋದು ಆತ್ಮನಿಗೆ ಸಂಬಂಧಿತವಾಗಿದೆ. ನಾನು ಎಷ್ಟು ಸಂತೋಷವಾಗಿರ್ತೇನೆ ಅಷ್ಟು ನಾನು ಸಕ್ಸಸ್ಫುಲ್ ಆಗಿದ್ದೇನೆ. ಇದರ ಅರ್ಥ ಈ ರೀತಿನೂ ಅಲ್ಲ, ಸರಿ ನಾನು ಶಾಂತವಾಗಿದ್ದೇನೆ, ಆರಾಮಾಗಿದ್ದೇನೆ, ಖುಷಿಯಿಂದನೇ ಇದ್ದೇನೆ, ನಾನೇನು ಸಂಪಾದನೆನೂ ಮಾಡೋದಿಲ್ಲ, ಯಾವ ಸಾಧನೆನೂ ಮಾಡೋದಿಲ್ಲ, ಈ ರೀತಿನೂ ಅರ್ಥ ಅಲ್ಲ. ನೀವೇನ್ ಮಾಡ್ತಾ ಇದ್ರೆ ಅದರೊಟ್ಟಿಗೆ ನೀವು ಸಾಧನೆಗಳನ್ನ ಸಾಕಷ್ಟು ಮಾಡಿ
ಆದ್ರೆ ಖುಷಿಯಾಗಿದ್ದು ಬಿಟ್ಟು ಸಾಧನೆಗಳನ್ನ ಮಾಡಿ. ನಿಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ತಾ ಸಾಧನೆಗಳನ್ನ ಮಾಡಿ. ನಿಮ್ಮ ಸಂಬಂಧಗಳ ಕಡೆ ಗಮನ ವಹಿಸ್ತಾ, ಕಾಳಜಿ ವಹಿಸ್ತಾ, ಅವುಗಳ ಜೊತೆಗೆ ನೀವು ಸಾಧನೆಗಳನ್ನ ಮಾಡಿ. ಅವಾಗ ನೀವು ಆ ಸಾಧನೆ ಮಾಡಿದ ಮೇಲೆ ಎಷ್ಟು ಖುಷಿಯನ್ನ ಅನುಭವ ಮಾಡ್ಬೇಕು, ಎಷ್ಟು ಸಂತುಷ್ಟತೆಯನ್ನ ಅನುಭವ ಮಾಡ್ಬೇಕಲ್ವಾ, ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕೇವಲ ನಾವು ಬಾಹ್ಯವಾಗಿ ಮಾತ್ರ ಗಮನ ವಹಿಸಿದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಬಾಹ್ಯವಾಗಿ ಸಾಧನೆಗಳನ್ನ ಮಾಡ್ಬೋದು. ಆದ್ರೆ ಎಟ್ ದ ಎಂಡ್ ಆಫ್ ದ ಡೇ ಆ ಸಾಧನೆ ಮಾಡಿದ ಮೇಲೆ ಎಷ್ಟು ಖುಷಿಯ ಅನುಭವ ಮಾಡ್ಬೇಕಾಗಿತ್ತಲ್ವಾ, ಅಷ್ಟು ನಾವು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆದ್ರಿಂದ ನಿಜವಾದ ಯಶಸ್ಸು ಅಂತಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ನಾವೆಷ್ಟು ಯಶಸ್ವಿಯಾಗಿದೆಯೋ ನಮ್ಮ ಜೀವನದಲ್ಲಿ ಅಂತ ನಾವು ಕೂಡ ಚೆಕ್ ಮಾಡ್ಕೊಂಡ್ಬಿಟ್ಟು, ನಂಬರ್ 1 ಬರ್ದೇ ಇದ್ರೂ ಕೂಡ ನಿಜವಾಗ್ಲೂ ನನ್ನ ಜೀವನದಲ್ಲಿ ನಾನು ಖುಷಿಯಾಗಿದ್ದೀನಿ, ಆನಂದವಾಗಿದ್ದೀನಿ, ಪರಿಸ್ಥಿತಿಗಳನ್ನ ಸ್ಥಿರ ಮನಸ್ಸಿನಿಂದ ಎದುರಿಸ್ತಾ ಇದ್ದೀನಿ ಅಂತಂದ್ರೆ ನಾವು ಕೂಡ ಯಶಸ್ವಿನೇ ಆಗಿದ್ದೇವೆ. ನಮ್ಮ ಜೀವನದಲ್ಲಿ ನಾವು ಕೂಡ ಸಫಲತೆಯನ್ನ ಪಡೆದಿದ್ದೇವೆ ಅಂತ ಅರ್ಥ. ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಸಫಲತೆಯನ್ನ ಪಡೀರಿ, ಯಶಸ್ಸನ್ನ ಗಳಿಸಿ ಅಥವಾ ಸಕ್ಸಸ್ ಅನ್ನ ಪಡೀರಿ ಅಂತ ಹಾರೈಸ್ತೇವೆ. ಸೊ ಇದರೊಂದಿಗೆ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ವು ಅಂತಂದ್ರೆ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ಅಥವಾ ನೇರವಾಗಿ ನಮ್ಗೆ ಕರೆ ಮಾಡಿ ನಮ್ಮೊಂದಿಗೆ ಈ ವಿಷಯದ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಸ್ಕ್ರೀನ್ ಅಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.